ಹಾಯ್ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಇವತ್ತು ನಮ್ಮ ಹೊಲದ ಹತ್ರ ಇಲ್ಲಿ ಕುರಿ ಮೇಯಿಸ್ಲಿಕ್ಕೆ ಅಂತ ರಾಜಣ್ಣ ಅಂತ ಒಬ್ಬರು ಬಂದಿದ್ದಾರೆ. ಬನ್ನಿ ಫ್ರೆಂಡ್ಸ್, ಅವ್ರನ್ನ ವಿಚಾರಿಸೋಣ ಎಷ್ಟು ಕುರಿ ಇದೆ, ಎಷ್ಟು ಅದರಿಂದ ಆದಾಯ ಬರುತ್ತೆ ಅಂತ ಎಲ್ಲ ವಿಚಾರಿಸೋಣ. ಬನ್ನಿ ಫ್ರೆಂಡ್ಸ್. ರಾಜಣ್ಣ, ಎಷ್ಟು ಕುರಿ ಅವ ರಾಜಣ್ಣ? 26 ಕುರಿ ಐತೆ. ಒಂದು ವರ್ಷಕ್ಕೆ ಎಷ್ಟು ಮಾರ್ತೀರಾ ನೀವು? ವರ್ಷಕ್ಕೆ 3 ಸೂಲು ಐತವೆ. ಒಂದು ವರ್ಷಕ್ಕೆ 3 ಮರಿ ಐತದೆ. ಒಂದು ಕುರಿ 3 ಮರಿ ಐತೆ. ಮಾರ್ದಂಗೆ ಈ ಥರ ಇರ್ತವೆ. ಹಾಂ ಹಾಂ. ಒಂದೊಂದು ಕುರಿ ಮರಿ ಎಷ್ಟೆಷ್ಟು ರೇಟ್ ಇರುತ್ತೆ ಅಣ್ಣ ಇದು? ಅದು 6.5 ಅಂತ 7.5 ತನಕ ಹೋಗ್ತವೆ. 6.5 ಇಂದ 7.5. ಅಲ್ಲ, ಇಷ್ಟಿಷ್ಟು ದೊಡ್ಡ ದೊಡ್ಡ ಮರಿಗಳಾದರೆ ಅವು ಕಡಿಮೆ ಆಗ್ತವೆ. ಅವು 6.5 7 ಜುಬ್ರ ಇರೋವು. ಬೇರೆಯವ್ರು ಮೇಯಿಸೋದಕ್ಕೆ ಆದರೆ 6.5 ಇಂದ 7.5. ಅದು ಇಲ್ಲ ಏನಾದ್ರು ದೇವ್ರ ಕೆಲಸ ಅಥವಾ ಆ ಥರದಕ್ಕೆಲ್ಲ ಆದರೆ ಜಾಸ್ತಿ ಇರುತ್ತಾ? ಅವೆಲ್ಲ ಮಟನ್ಗೆ ಹೋಗವೆ. ಮಟನಿಗೆ? ಹಾಂ. ಅದೆಲ್ಲ ಎಷ್ಟು ಬೀಳುತ್ತೆ? ಪಲ್ಮರಿನೇ ಕೊಟ್ಬಿಡ್ತೀವಿ ನಾವು. ಅಲ್ಲಿಗೆ 6.5 7.5 ಸಾವಿರ ತನಕ ಹೋಗ್ತವೆ ಒಂದೊಂದು ಜುಬ್ರದ ಮರಿ. ಹಾಂ ಹಾಂ. ಹೈಯೆಸ್ಟ್ ಅಂದರೆ ಅದು ಜಾಸ್ತಿ ರೇಟಿಂದು ಅಂತಂದರೆ ಮರಿ ಎಷ್ಟು ಇರುತ್ತೆ? ಎಷ್ಟು ಅಂದರೆ ಈ ವರ್ಷ ತನಕ ಇರುತ್ತೆ. ಅಷ್ಟು ಹೈಟ್ ಇರುತ್ತೆ. ಈಗ ಒಂದು ಮರಿ ಕಟ್ ಮಾಡಿದ್ರೆ ಮಟನಿಗಾದರೆ ಎಷ್ಟು ಕೆ ಜಿ ಬರ್ಬೋದು ಒಂದು ಮರಿ? ಒಂದು ಮರಿ 10 15 ಕೆ ಜಿ ತನಕ ಬರುತ್ತೆ. 15 ಕೆ ಜಿವರೆಗೂ. ಹಾಂ ಹಾಂ. ಅದಕ್ಕೆ ಮೇವು ಅಥವಾ ಇದು ಕೈ ತಿಂಡಿಗಳು ಏನೇನು ಕೊಡ್ತೀರಾ ಅದಕ್ಕೆ? ಒಳ್ಳೆ ಬೂಸ, ಹಿಂಡಿ, ಹುಳಿಕಾಳು. ಹುಳಿಕಾಳು. ಜೋಳ. ಮತ್ತು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಮೇಯಿಸ್ತೀರಾ ನೀವು? ಅದು 3 ತಿಂಗಳಿಗೆ ಮಾರಾಕ್ಬಿಡ್ತೀವಿ ನಾವು. ಅಲ್ಲ, ನೀವು ಡೈಲಿ ಬಿಡೋದು ಮೇಯಿಸ್ಲಿಕ್ಕೆ? ಬಿಡೋದು 11 ಗಂಟೆ 6 ಗಂಟೆ ತನಕ. 11 ಗಂಟೆಯಿಂದ 6 ಗಂಟೆವರೆಗೂ ಮೇಯಿಸ್ತೀರಾ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದ್ದಾವೆ. ಎಷ್ಟೆಷ್ಟು ಸಾವಿರ ತನಕ ಈ ಪಟ್ಲಿ. ಈ ಲಾಸ್ಟ್ ಮರಿ ನೋಡಿ ಫ್ರೆಂಡ್ಸ್, ಅದೊಂದೇ ಒಂದು ಕುರಿ ಮರಿ 18,000ವರೆಗೂ ಹೋಗುತ್ತಂತೆ ಫ್ರೆಂಡ್ಸ್. ನಾಟಿ ಕ್ರಾಸ್ ಇವು ಏನು? ಬನ್ನೂರು ಕುರಿಯಲ್ಲಿ ನಾಟಿ ಕ್ರಾಸ್. ಒಂದೇ ಒಂದು ಐತೆ ನೋಡ್ರಿ ಬನ್ನೂರು. ಹಾಂ ಹಾಂ ಹಾಂ. ಸಣ್ಣದು. ಹಾಂ, ಅಲ್ಲಿ. ಹಾಂ ಹಾಂ. 2ನೇ ಸೂಲಿಗೆ ಇದಾಗೈತಿ ಈಗ. ಹಾಂ, ಒಂದು ಮಾತ್ರ ಬನ್ನೂರು ಕುರಿ ಇದೆ. ನಾಟಿ ಕ್ರಾಸ್. ಹಾಂ, ಬನ್ನೂರು ಕುರಿಗೆ ಕ್ರಾಸ್ ಆಗಿರೋ. ಹಾಂ ಹಾಂ. ಒಂದು ವರ್ಷಕ್ಕೆ ಅಂದಾಜು ಎಷ್ಟು ನಿಮಗೆ ಲಾಭ ಬರ್ಬೋದು? ಅಂದಾಜು ಅಂದರೆ ಮೇಯ್ಸ್ದಂಗೆಲ್ಲ ಇದೆ. ಅಲ್ಲ, ನಿಮ್ಮ ಅಂದಾಜು ಒಂದು ವರ್ಷಕ್ಕೆ ಒಂದಿಷ್ಟು ಬರ್ಬೋದು? ಅದು 6.5 ಅಂತ 7.5 ತನಕ ಲೆಕ್ಕ ಹಾಕ್ರಿ ಒಂದೊಂದು ಮರಿ. ಎಷ್ಟು ಮರಿ ಮಾರ್ತೀರಾ ನೀವು ಒಂದು ವರ್ಷಕ್ಕೆ? ವರ್ಷಕ್ಕೆ ಕನಿಷ್ಠ ಒಂದು 50 ಮರಿ ಮಾರ್ತೀವಿ. 50 ಮರಿ. ಹ್ಞೂ ಹ್ಞೂ. ಅವು ಉಡ್ಸ್ಕೊಂಬ ಬೇರೆ ಇರ್ತವೆ. ಅವು ಬಿಟ್ಕೊಂಡು ಅವಷ್ಟು ಮಾರ್ತೀವಿ. ಹಾಗೆ. ನೀವು ಬೆಳಗ್ಗೆ ಒಂದು ಊಟ ಮಾಡ್ಕೊಂಡು ಬರ್ತೀರಾ? ಮಧ್ಯಾಹ್ನ ಎಲ್ಲ ಊಟ ಏನಿಲ್ಲ? ಹಾಂ, ಸಾಯಂಕಾಲ ಹೋದ್ಮೇಲೆ. ಎಷ್ಟು ಕಿಲೋಮೀಟ್ರ್ವರೆಗೂ ಮೇಯ್ಸೋದಕ್ಕೆ ಹೋಗ್ತೀರಾ ನೀವು? ನಾವು ಒಂದು 4 ಕಿಲೋಮೀಟ್ರ್ ತನಕ ಹೋಗ್ತೀವಿ. ಸೀದಾ ನಮ್ಮ ಹೊಲ್ದಾಗೆ ಅಷ್ಟು ಎಲ್ಲ ಬಿಟ್ಕೊಂಡಿದ್ವಿ, ಅದ್ರೊಳಗೆ ಬಿಟ್ಕೊಂತೀವಿ ತಗೊಂಡೋಗಿ. ಅದಕ್ಕೆ ಅಂತಲೇ ಮೇಯೋದಕ್ಕೆ ಅಂತಲೇ ಸ್ವಲ್ಪ ಜಾಗ ಬಿಟ್ಕೊಂಡಿದ್ದೀರಾ? ಈಗ ನೀವು ಮತ್ತೆ ಹೋಗಬೇಕು, ಮುಂದೆ ಎಲ್ಲ ಹೋಗ್ತೀರಾ ಈಗ? ನೀರು ಕುಡ್ಕೊಂಡು ಸೀದಾ ಮುಂದೆ ಹೋಗ್ತಾವೆ ನಮ್ಮ ಹೊಲ ಕಡೆಗೆ. ಇಲ್ಲಿ ಕೆರೆ ಇದೆ, ಕೆರೆಯಲ್ಲಿ ನೀರು ಕುಡ್ಕೊಂಡು ಹೋಗ್ತವೆ. ನೋಡಿ ಫ್ರೆಂಡ್ಸ್, ಕುರಿ ಮೇಯಿಸೋದ್ರಲ್ಲೂ ಲಾಭ ಇದೆ, ಅಷ್ಟೇ ಶ್ರಮನೂ ಇದೆ ಅಲ್ವಾ ಫ್ರೆಂಡ್ಸ್? ಡೈಲಿ 3-4 ಕಿಲೋಮೀಟ್ರ್ ಓಡಾಡಬೇಕಂದ್ರೆ ಏನು ಸುಮ್ಮನೆನಾ ಫ್ರೆಂಡ್ಸ್? ಬೆಳಗಿನ ಸಂಜೆವರೆಗೂ ಕೂತ್ಕೊಂಡೇ ಇರಲ್ಲ, ಅವ್ರು ಓಡಾಡ್ತಾನೆ ಇರಬೇಕು ಅದರಿಂದ ಎಲ್ಲ.
ಎಷ್ಟು ಶ್ರಮ ಇದೆ ಅಲ್ವಾ ಫ್ರೆಂಡ್ಸ್. ಯಾವ ಕೆಲಸದಲ್ಲಾದ್ರೂ ಕಷ್ಟಪಟ್ಟರೆ ಅಲ್ವಾ ಫ್ರೆಂಡ್ಸ್ ಸುಮ್ಮನೆ ಯಾವುದು ಬರಲ್ಲ ಅಲ್ವಾ. ಓಕೆ ಅಣ್ಣ, ಥ್ಯಾಂಕ್ಸ್. ನೋಡಿ ಫ್ರೆಂಡ್ಸ್, ಅವರು ಒಂದು ಕುರಿಯನ್ನು 6,000ಕ್ಕೆ ಮಾರ್ತಾರಂತೆ. ಒಂದು ವರ್ಷಕ್ಕೆ 50 ಕುರಿ ಮಾರ್ತಾರಂತೆ. ಆವ್ರೇಜಲ್ಲಿಗೆ 6,000ದಂತೆ ನಾವು ಲೆಕ್ಕ ಹಾಕಿದ್ರೆ 50 ಕುರಿಗೆ ಒಂದು 3 ಲಕ್ಷ ರೂಪಾಯಿ ಆದಾಯ ಫ್ರೆಂಡ್ಸ್ ಅವ್ರಿಗೆ. ಅಷ್ಟೇ ಕಷ್ಟ ಇದೆ, ಇಲ್ಲ ಅಂತಲ್ಲ. ಸಾಕಲ್ವಾ ಫ್ರೆಂಡ್ಸ್ ಹಳ್ಳಿ ಕಡೆ ಅವರ ಜೀವನ ಮಾಡೋದಕ್ಕೆ. ಒಂದು ವರ್ಷಕ್ಕೆ 3 ಲಕ್ಷ. ಅವರು ಅದೊಂದೇ ಅಂತ ಏನು ಇರಲ್ಲ, ಹೊಲದಲ್ಲಿ ಬೆಳೆ ಬೆಳೀತಾರೆ, ಎಲ್ಲ ಮಾಡ್ತಾರೆ. ಆದರೆ ಸೇಫರ್ ಸೈಡ್ಗೆ ಅಂತ ಈ ಥರ ಕುರಿನೂ ಮೇಯಿಸ್ತಾರೆ. ಚೆನ್ನಾಗಿದೆ ಫ್ರೆಂಡ್ಸ್, ಹಳ್ಳಿ ಜೀವನ ಚೆನ್ನಾಗಿರುತ್ತೆ. ಸಿಟಿ ಜೀವನ ಇಲ್ಲ ಚೆನ್ನಾಗಿಲ್ಲ ಅಂತಲ್ಲ, ನೆಮ್ಮದಿಯಾಗಿರಲಿಕ್ಕೆ ಹಳ್ಳಿ ಜೀವನ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್.